ವೇಸ್ಟ್ ವೇಸ್ಟ್ ವೇಸ್ಟ್. ಇವ್ರು 5 ಸೆಂಚುರಿ ಹೊಡೆದಿದ್ದು ಎಲ್ಲ ನೀರಾಗ ಹೋಮ ಮಾಡ್ದಂಗ ಆತವನು. ಎದಕ್ ಬಂತವನು? ಒಂದೇ ಮ್ಯಾಚ್ ಜೈಸ್ವಾಲ್ ಸೆಂಚುರಿ, ಗಿಲ್ ಸೆಂಚುರಿ, ಪಂತ್ ಸೆಂಚುರಿ, ಮೂರ್ ಜನ ಸೆಂಚುರಿ ಹೊಡೆದು 471 ರನ್ ಹೊಡೆದ್ರು ಫಸ್ಟ್ ಇನ್ನಿಂಗ್ಸ್ ನಾಗ ಅವನವನು ಎಲ್ಲಾ ರನ್ ಹೊಡೆಸ್ಕೊಂಡ್ರು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅವನವನು 364 ರನ್ ಅಲ್ಲಿ KL ರಾಹುಲ್ ಮತ್ತ ಪಂತ್ ಸೇರಿ ಇಬ್ರು ಸೆಂಚುರಿ ಹೊಡೆದ್ರು ಅವನವನ್ ಅದು ನೀರಾಗ ಹೋಮ ಮಾಡ್ದಂಗ. ಏನು ವರ್ಸ್ಟ್ ಫೀಲ್ಡಿಂಗ್, ವರ್ಸ್ಟ್ ಬೌಲಿಂಗ್, ಒಂದು ಇಂಟೆಂಟ್ ಇಲ್ಲ, ಒಂದು ಫೈಟ್ ಬ್ಯಾಕ್ ಇಲ್ಲ. ಅವನ ಇಷ್ಟು ಹೊಲಸ್ ಫೀಲ್ಡಿಂಗ್. ಯಪ್ಪ, ಕ್ಯಾಚ್ ಬಿಟ್ರ ಆಮೇಲೆ ಏನದ 6th ವಿಕೆಟ್ ಬಿದ್ದ ತಕ್ಷಣ ಹಂಗ ಡಂಡ 4 ವಿಕೆಟ್. ಯಪ್ಪ, ಒಂದು 20-30 ರನ್ ಪಾರ್ಟ್ನರ್ಶಿಪ್ ಹಾಕಕ್ ಆಗ್ಲಿಲ್ಲ ಗುರು. ಫಸ್ಟ್ ಇನ್ನಿಂಗ್ಸ್ 6 ವಿಕೆಟ್ ಹೋದ್ಮೇಲೆ ಶಾರ್ದೂಲ್ ಠಾಕೂರ್ ಔಟ್ ಆದ್ಮೇಲೆ ಎಲ್ಲರ ಹಂಗ ದನ್ ಬ್ಯಾಟಿಂಗ್ ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಅವ್ನು ಬ್ಯಾಟಿಂಗ್ ದಾಗ ರನ್ ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ, ಬೌಲಿಂಗ್ ದಾಗ ಅವನವನ್ ಮನಿ ಹಾಳಾಗಿ ಹೋಗ್ಲಿ. ಅವನವನು ಲಾಸ್ಟ್ ಇವತ್ತು 2 ವಿಕೆಟ್ ತೆಗೆದುಕೊಟ್ಟ. ಅದು ಅಲಕ್ ಬುಲಕಲ್ ಬಂತ. ಅದೇನು ವಿಕೆಟ್ ತಗೊಳ್ಳೋ ಅಂತ ಬಾಲು ಇರ್ಲಿಲ್ಲ. ಅದ ಹ್ಯಾರಿ ಬ್ರೂಕ್ ಏನೋ ಸುಮ್ನೆ ಟಚ್ ಮಾಡೋಣ ಒಂದು ಡೌನ್ ದ ಲೆಗ್ ಹೊಂಟೈತೆ ಅಂತ ಹೊಡ್ಯಾಕ್ ಹೋದ, ಅದು ಕಟ್ ಆಗಿ ಕ್ಯಾಚ್ ಹೋತ. ಅದು ಬಿಟ್ರೆ ಏನ್ ಡಿಸಪಾಯಿಂಟ್ಮೆಂಟ್ ಅಪ್ಪ. ನಗಾಕತ್ತಾರ ಅವನವನು ಸ್ಲಿಪ್ ಕಡೆ ನಿಂತ್ಕೊಂಡು, ಆ ಕಡೆ ಲಾಂಗ್ ಅಪ್ ಡೀಪ್ ಸ್ಕ್ವೇರ್ ಕಡೆ ನಿಂತ್ಕೊಂಡು ಎಲ್ಲಾರು ಅವನೊಂದು ಸೋತಿ ಬಿಡಿ ಇನ್ನೇನೈತ್ ಮ್ಯಾಚ್ ಅಂತ ನಗಾಕತ್ತಾರ. ನೀವು 5 ಸೆಂಚುರಿ ಹೊಡೆದು ಅವನವನ ಮ್ಯಾಚ್ ಸೋತ್ರು. ಆ 5 ಸೆಂಚುರಿ ಎದಕ್ಕೂ ಯೂಸ್ ಇಲ್ಲ. 5 ಸೆಂಚುರಿ ಅವ್ರವ್ರ ರೆಕಾರ್ಡ್ ಒಳಗಿರ್ತಾವ ಅಷ್ಟ, ಬಟ್ ಎದಕ್ಕೂ ಯೂಸ್ ಇಲ್ಲ ಸೆಂಚುರಿ ಅವೆಲ್ಲ. ಫೀಲ್ಡಿಂಗ್ ನೋಡ್ಬಿಟ್ಟ ಅವನವನ್ ನನಗ ತಲಿ ಕೆಟ್ಟ ಹೋಗಿತ್ತು. ಅವನ ನಿನ್ನೆ ಡೇ 4 ನನಗ ವಿಡಿಯೋ ಮಾಡಕ ಮನ್ಸ್ ಬರ್ಲಿಲ್ಲ. ಅವನವನ ಎಲ್ಲಾ ಚಲೋ ಇತ್ತು ಬೈ. ಆ ಜೈಸ್ವಾಲ್ ಔಟ್ ಆದ, ಅವನವನು ಗಿಲ್ ಬಂದ. ಗಿಲ್ ಡೇ ಸ್ಟಾರ್ಟಿಂಗ್ ದಿನ ಬಂದ. ಅವನು ಹೋಗಿ ಬಿಡು, ಆ ಬಾಲ್ ಬೆಸ್ಟ್ ಬಾಲ್ ಹಾಕ್ದ ಅವ. ಅದು ಕರೆಕ್ಟ್ ಕ್ರಾಕ್ ಮೇಲೆ ಬಿದ್ದು ಸ್ವಿಂಗ್ ಆಗ್ಲೇ ಕ್ರಾಕ್ ಮೇಲೆ ಬಿದ್ದು ಡಿವಿಯೇಟ್ ಆಗಿ ಎಡ್ಜ್ ಆಗಿ ಬೋಲ್ಡ್ ಆದ ಗಿಲ್. ಸ್ಟಾರ್ಟಿಂಗ್ ಡೇನ ಅಗ್ರೆಸಿವ್ ಆಡಕ್ ಹೋಗಿ ಅವ ಅದು ಬಾಲ್ ಪ್ರಾಪರ್ ಆಗಿ ಕ್ರಾಕಿಗೆ ಬಿದ್ದು ಎಡ್ಜ್ ಆಗಿ ಔಟ್ ಆದ. ಆಮೇಲೆ KL ರಾಹುಲ್ ಒಂದ್ ಕಡೆಯಿಂದ ಪಂತ್ ಕಂಟ್ರೋಲ್ ಮಾಡ್ಕೊಂಡು ಚಲೋ ಆಡಿದ್ರ. ಆಮೇಲೆ ಸೆಂಚುರಿ ಹೊಡೆದ ಮೇಲೆ ಇವ್ರು ಯಾಕಪ್ಪ ನಿಲ್ಲಂಗಿಲ್ಲ? ಟೈಮ್ ಇತ್ತು ನಿನ್ನೆ ಪೂರ್ತಿ ಫುಲ್ T20 ಮೋಡ್ನಾಗಂತೂ. ಹೌದಪ್ಪ, ರಿಷಬ್ ಪಂತ್ ಆಡೋದ ಆತರ, ಬಟ್ ಅಲ್ಲೊಂದು ಡಿಮ್ಯಾಂಡ್ ಇತ್ತಲ್ಲೇ. ಇನ್ನೊಬ್ರು ಹೊಸ ಬ್ಯಾಟ್ಸ್ಮನ್ ಬಂದ್ರ ಅವ್ರು ನಿಂತ್ಕೊಂಡು ಆಟಾಡ್ಬೇಕಲ್ಲೇ. ಏನಿಲ್ಲ, ಅವನವನು ಮಾರಾಯ ಒಂದು 100 ಹೊಡೆದಾದ್ಮೇಲೆ ಹಂಗ ದನ್ 6-4 ಹೊಡೆದ. ಆ ಶೋಯಬ್ ಬಾಸಿರ್ಗೆ 6 ಹೊಡೆದಿದ್ದ. ಅವ್ನ್ ಬೌಲಿಂಗ್ ಕ್ಯಾಚ್ ಕೊಟ್ಟು ಹೋಗ್ಬಿಟ್ಟಾರ. ಆಸ್ ಇಫ್ ಹಿಂದೆ ಬರೋರು ಅವನವ್ರು ಬಂದ್ ಹೊಡೆದೋಗ್ತಾರೇನೋ ಅನ್ನೋ ತರ. ಅವ್ರು ಬಂದು ಸೆಟ್ಲ್ ಆಗಿ, ಈ ಕಡೆ ಕರುಣ್ ನಾಯರ್ ಒಂದ್ 20 ರನ್, ಈ ಕಡೆ ಜಡೇಜಾ ಒಂದ್ 20 ರನ್ ಅವ್ರು ಹೊಡೆದಿಬ್ರು ಔಟ್ ಆದ್ರೆ ಶಾರ್ದೂಲ್ ಠಾಕೂರ್ ಬಂದ. ಫಸ್ಟ್ ಇನ್ನಿಂಗ್ಸ್ ಹೆಂಗ್ ಔಟ್ ಆಗಿದ್ದ ಹಂಗ ಎಡ್ಜ್ ಕೈಯಾಗ ಕ್ಯಾಚ್ ಕೊಟ್ಟು ಹಿಂದ ಔಟ್ ಆದ. ಅವ ಔಟ್ ಆದ್ಮೇಲೆ ಅವನು ಅಟ್ ಲೀಸ್ಟ್ ಒಂದ್ 20-30 ರನ್ ಏನಿಲ್ಲ ಸಾಲತ್ತ. 1 ಓವರ್ನಾಗ 3 ವಿಕೆಟ್. ಜಾರ್ಜ್ ಟಂಗ್ ಅವನವನ್ ಪೂರ್ತಿ ಮ್ಯಾಚ್ ನಾಗ ಏನು ಮಾಡ್ಲಿಲ್ಲ. ಲಾಸ್ಟ್ ಡೇ ಬಂದ ಅವನವನ ಡೇ 4th ಬಂದು 3 ವಿಕೆಟ್ ಎತ್ಕೊಂಡು ಹೋಗ್ಬಿಟ್ಟ. ಇನ್ನೇನು ಡೇ ಮುಗಿದಿತ್ತು, ಡೇ ಎಂಡಿಗೆ ಬಂದ 3 ವಿಕೆಟ್ ಎತ್ಕೊಂಡು. ಆಮೇಲೆ ಕೃಷ್ಣ ಬಂದ. ನನ್ ಮಗ ಅದ್ ಯಾಕೆ 6 ಹೊಡ್ಯಾಕ್ ಹೋದ್ನೋ ಏನೋ. ಹ್ಯಾರಿ ಬ್ರೂಕ್ ಹಿಂಗ್ 6 ಹೊಡ್ಯಾಕ್ ಬರುತ್ತಾ ಇಲ್ಲೋ ಅಂತ ಕೇಳ್ದ. ನಂಗ ಹೊಡಿ ಸಿಚುವೇಶನ್ ಬಂದ್ರೆ ಹೊಡಿತೀನಿ ಅಂತ ಹೇಳಿ ಅವನವ್ನು ಹೊಡೆದ ಬಿಡೋದ. ಸೀದಾ ಕೈಯಾಗ ಕ್ಯಾಚ್ ಹೋತಲ್ಲಿ. ಸೊ ಈ 7th 8th 9th ಇವೆಲ್ಲ ವಿಕೆಟ್ ಏನು ಉಪಯೋಗ ಇಲ್ಲ. ಒಂದ್ ಹೇಳ್ಬೇಕಂದ್ರೆ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಬೂಮ್ರಾ. ಎಷ್ಟು ಡಿಪೆಂಡ್ ಆಗ್ತಿರ್ ಮಾರೆ. ಅವನು ಬೌಲಿಂಗ್ ಆಕ್ಷನ್ ಯಾವ ತರ ಐತಂದ್ರ ಅವ ಹೆವಿ ಅವನ ಮೇಲೆ ಡಿಪೆಂಡ್ ಆದ್ರೆ ಹೇಳ್ತೀನಿ ಕೇಳಿಸ್ಕೊ. ಅವ ಇಂಜುರಿ ಆಗೋದಂತೂ ಪಕ್ಕ ಅವಂಗ. ಅವ್ನ್ ಆಕ್ಚುಲಿ ಹೇಳ್ಬೇಕಂದ್ರೆ 5 ಟೆಸ್ಟ್ ಮ್ಯಾಚ್ ನಾನು 3 ಟೆಸ್ಟ್ ಮ್ಯಾಚ್ ಆಡ್ತೀನಿ ಅಂತ ಮೊದ್ಲೇ ಹೇಳ್ಬಿಟ್ಟ. ಆ 3 ಟೆಸ್ಟ್ ಒಂದೇ ಮ್ಯಾಚ್ ಸೋತಾರ. ನೆಕ್ಸ್ಟ್ ಮ್ಯಾಚ್ ಅವ್ನು ರೆಸ್ಟ್ ಕೊಡ್ತಾರೋ ಅಥವಾ ಆಟ ಆಡಿಸ್ತಾರೋ ಅದು ದೇವ್ರೇ ಬಲ್ಲ. ಅವನು ಇವ್ರ ಬೌಲಿಂಗ್ ಅಂತೂ ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಅಂತೂ ಲೀಕ್ ಮಾಡಿದ್ರ ರನ್ಸ್, ಲೀಕ್ ಮಾಡಿದ್ರು ತಲೆ ಕೆಟ್ಟ ಹೋಗಿತ್ತು ಒಂದ್ ಪಾಯಿಂಟ್ ಆಫ್ ಟೈಮ್ ನಾಗ. ಆಮೇಲೆ ವಿಕೆಟ್ ಬಿದ್ದಾಗ, ಬುಮ್ರಾ ವಿಕೆಟ್ ಇದ್ದಾಗ ಮತ್ತೆ ಜೋಶ್ನಾಗ ಬಂದು ಡಿಸಿಪ್ಲಿನ್ ಆಗಿ ಬೌಲಿಂಗ್ ಮಾಡ್ಯಾರ. ಆಮೇಲೆ ಮತ್ತೆ ಡೇ ಎಂಡ್ನಾಗ ಏನಾಕಿತ್ತು ಏನೋ ಅವನ ಹೊಲಸ ಬೌಲಿಂಗ್. ಆಮೇಲೆ ಫೀಲ್ಡಿಂಗ್ ಅಂತೂ ಬಿಡ್ರಿ. ಜೈಸ್ವಾಲ್ ಅಂತೂ 2 ಕ್ಯಾಚ್ ಬಿಟ್ಟ, 51 ಕ್ಯಾಚ್ ಬಿಟ್ಟ. ಅವನವನ ಮ್ಯಾಚ್ ಮುಗಿಯೋ ಟೈಮ್ನಾಗ ಹಲ್ ಕಿಸಾಕತ್ತಾರ. ಅವನೊಂದು ಮುಕ್ಕಳಿ ಉರ್ದೋತ ಅವನ ಹಾಡ. ಎಲ್ಲರೂ ನಗಾಕತ್ತಾರ. ಎದಕ್ ನಗಾಕತ್ತಿರೋ ನಿಮ್ಮ ಅವರ ಮ್ಯಾಚ್ ಸೋಲಾತಿರಿ ನೀವು ಅಲ್ಲಿ. 5 ಸೆಂಚುರಿ ಹೊಡೆದ 471 ರನ್ ಹೊಡೆದು 364 ರನ್ ಹೊಡೆದು ಟೋಟಲ್ ಆಗಿ 770 ರನ್ ಹೊಡೆದು ಆಮೇಲೆ ಅಷ್ಟು ಹೊಡಿಸ್ಕೊಂಡ್ರ ಅವನ. ಏನ್ ಹೇಳ್ಬೇಕು ಮಾರಾಯ ಇವ್ರಿಗೆ. ಇಂಥ ಬೌಲಿಂಗ್ ಲೈನ್ ಅಪ್ ಇಟ್ಕೊಂಡು ಇವ್ರು ಇನ್ನು 4 ಟೆಸ್ಟ್ ಮ್ಯಾಚ್ ಆಡ್ಬೇಕು ಇವ್ರು. ಡಿಸಪಾಯಿಂಟಿಂಗ್ ಅಂದ್ರೆ ಡಿಸಪಾಯಿಂಟಿಂಗ್ ಅಪ್ಪ. ನಿನ್ನೆ ಆಕ್ಚುಲಿ ಡೇ ಸ್ಟಾರ್ಟ್ ಆದಾಗ ಪಂತ್ KL ರಾಹುಲ್ ಬ್ಯಾಟಿಂಗ್ ನೋಡಿ ಆಕ್ಚುಲಿ ಖುಷಿ ಆಗತ್ತಿತ್ತು. ಓಕೆ, ಒಂದು 400 ಪಕ್ಕ ಹೊಡಿತಾ ಇವ್ರು, ಒಳ್ಳೆ ಫೈಟ್ ಬ್ಯಾಕ್ ಕೊಡ್ಬೋದು. ಹ್ಯಾರಿ ಬ್ರೂಕ್ ಅವರು 0ಕ ಒಂದು ಕ್ಯಾಚ್ ಇದನ್ನು ಮಾಡಿದ್ರ, ನೋ ಬಾಲ್ ಮಾಡಿದ್ರ. ಆಮೇಲೆ ಎಷ್ಟೊಂದು ಜೈಸ್ವಾಲ್ ಕ್ಯಾಚ್ ಬಿಟ್ಟ, ಒಂದು ಪಂತ್ ಕ್ಯಾಚ್ ಬಿಟ್ಟ. ಅವನೊಂದು 99 ರನ್ 100 ರನ್ ಎಕ್ಸ್ಟ್ರಾ ಫೀಲ್ಡಿಂಗ್ ಮಾಡ್ಬಿಟ್ರ. ಇಲ್ಲೇ ಅವನೊಂದು 400 ರನ್ ಹೊಡೆದು ಫೈಟ್
ಫೈಟ್ ಕೊಡ್ತಾರಪ್ಪ ಅಂದ್ರೆ ಫೈಟ ಕೊಡ್ಲಿಲ್ಲ. ಇವತ್ತು ಆ ಬೆನ್ ಸ್ಟೋಕ್ಸ್ ಗುರು ಅವನಿಗೂ ಒಂದು ಲೈಫ್ ಕೊಡ್ಬೇಕಾ? ಅವನೊಂದು ಬೆನ್ ಟೆಕೆಟ್ ಬಂದು ಅವನ 149 ರನ್ಸ್ ಹೊಡೆದಪ್ಪ. ಅವನು ಯಾರ ಬುಮ್ರಾನು ಹೆದರಾತಿಲ್ಲ, ಪ್ರಸಿದ್ಧಿಗೂ ಹೆದರಿಲ್ಲ, ಸಿರಾಜ್ಗೂ ಹೆದರಿಲ್ಲ. ಆ ಶಾರ್ದೂಲ್ ಅಂತೂ ಆಟ ಕೊಟ್ಟು ಲೆಕ್ಕಕ್ಕಿಲ್ಲಂಗ ಆಗ್ಬಿಟ್ಟ. ನಾವಂತೂ ಅವನ ಕಡೆ ಬಾಲಿಂಗು ಮಾಡಿಸ್ಕೊಳ್ರಿ. ಅವನ ಬಾಲಿಂಗ್ ಮಾಡಿಸ್ತಾರ, ಏನೋ ನೋಡೋಣ ಕಡೆ ಬುಮ್ರಾಗೂ ವಿಕೆಟ್ ಬರತ್ತಿಲ್ಲ, ಸಿರಾಜ್ಗೂ ಬರತ್ತಿಲ್ಲ, ಇವ್ರಿಗೆ ಬರ್ದತಾರ ನೋಡೋಣ ಅಂತ ಹೇಳಿ ಬಾಲಿಂಗ್ ಹಾಕಿಸ್ದಂಗಿತ್ತು. ಆಮೇಲೆ ಜಡೇಜಾನು ಎಷ್ಟು ಲೇಟ್ ಆಗ್ತಂದ್ರ ಗುರು, ಮಳಿ ಬರತ್ತಿತ್ತು, ಏನೋ ಪಿಚ್ ಸ್ವಲ್ಪ ಒಂದ್ ಸೈಡ್ ಹಾರ್ಡ್ ಐತಿ, ಬಾಲ್ ಸ್ಪಿನ್ ಆಗತ್ತಂದ್ರ ಹೊಡಿಸ್ಕೊಂಡು ಹೌದಪ್ಪ ಇನ್ನೇನ್ ಪೇಸರ್ಸಿಗ್ ವಿಕೆಟ್ ಸಿಗಕತ್ತಿಲ್ಲ ಅಂದಾಗ ಅವ್ನ್ ಜಡೇಜನ್ ಕಳ್ಸಿದ್ರು. ಬಾಳ ಲೇಟ್ ಆಗಿ ಕಳ್ಸಿದ್ರು. ಅವನು ಏನ್ ಕಿತ್ತು ಗುಡ್ಡಿ ಹಾಕಕ್ ಆಗ್ಲಿಲ್ಲ. ಅವನೊಂದ್ ಬೆನ್ ಸ್ಟೋಕ್ಸ್ ಆಕ್ಚುಲಿ ಜಲ್ದಿ ಔಟ್ ಆಗ್ಬೇಕಾಗಿತ್ತು. ಅವ್ನ್ ಗೊತ್ತಾ ಇಲ್ಲ ಬಾಲ್ ಯಾಕಡೆ ಐತೆ ಅಂತ ಹೇಳಪ್ಪ ಅಂತ ಹಿಂಗ್ ನೋಡ್ಕೊಂಡ್ ನಿಂತಾನೆ ಎಲ್ಲಿ ಬಾಲ್ ಅಂತ ಹೇಳಿ. ಕರೆ ಹೇಳ್ತೀನಿ, ನನಗ ಮನ್ಸ ಬಿರ್ಲಿಲ್ಲ ನೋಡಾಕ್ ಇವ್ರು ಕ್ರಿಕೆಟ್ ನ. ಆದ್ರೂ ಏನ್ ಮಾಡ್ಬೇಕು, ವಿಡಿಯೋ ಸಂಬಂಧ ಆದ್ರೂ ಇವ್ರದ್ದು ನೋಡ್ಬೇಕಂತ ನೋಡಿ ಅವನೊಂದ್ ಡಿಸಪಾಯಿಂಟ್ ಆಗೋಯ್ತು ನನಗಂತೂ. ಏನೈತಿ ಯಾರ್ ಸೆಂಚುರಿ ಏನ್ ಸೆಲೆಬ್ರೇಟ್ ಮಾಡಿದ್ರೆ ಏನ್ ಬಂತ. ಹೌದಪ್ಪ ನಾನ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮಿಸ್ ಮಾಡ್ಕೊಳಕತ್ತಿಲ್ಲ, ಇವ್ರು ಭಾರಿ ಆಡಾಕತ್ತಾರ ಯಂಗ್ಸ್ಟರ್ಸ್ ಅಂದ್ರೆ ಬಾಲಿಂಗ್ ನ್ಯಾಗ ಹೋಗ್ಬಿಟ್ರು ಅವ್ನು ಗ್ರೌಂಡ್ ಮ್ಯಾಗ ಮಾಡಿ ಹೋಗ್ಬಿಟ್ರು. ಬೈ ಬೂಮ್ರಾನು ಒಬ್ನ ಎಷ್ಟೊಂದು ಕಂಟ್ರೋಲ್ ಮಾಡಕೈತಿ, ಬೂಮ್ರಾಗೂ ಆಗ್ಲಿಲ್ಲ. ಹೊರಗೋ ಕುತ್ಕೊಂಡ್ ಅವನು ಸಾಕಾತ್ ನನಗ ಅಂತ ಹೇಳಿ. ಇನ್ನು ಉಳಿದವ್ರು ಇವ್ರ ಏನ್ ಮಾಡ್ತಾರ, ಪ್ರಸಿದ್ಧ ಕೃಷ್ಣ ಬಂದ, ಅವ್ನು 2 ವಿಕೆಟ್ ಎತ್ತಿದ, ಶಾರ್ದೂಲ್ ಠಾಕೂರ್ 1 ವಿಕೆಟ್ ಏನೋ ಎತ್ತಿದ ಚಲೋತ್ನಂಗ. 2ನೇದ್ ಅಲಾಕ್ ಬುಲಾಪಲ್ 1 ಬಂತ್ ವಿಕೆಟ್. ಆಮೇಲೆ ಜಡೇಜಾ 1 ವಿಕೆಟ್. ಆಮೇಲೆ ಏನ್ ಬೈ ಬೆನ್ ಸ್ಟೋಕ್ಸ್ ಇದ್ದ ಆ ಕಡೆ. ಬೆನ್ ಸ್ಟೋಕ್ಸ್ ಆಮೇಲೆ ಹೆಂಗೋ ಔಟ್ ಆದ ಅವನು ಜಡೇಜಾಗ. ಅವನು 6 ಹೊಡ್ಯಾಕ್ ಹೋಗಿ ಔಟ್ ಆದ. ಆಕ್ಚುಲಿ ಏನ್ ಇರ್ಲಿಲ್ಲ. ಆಮೇಲೆ ಜೇಮಿ ಸ್ಮಿತ್ ಬಂದ ಅವ ಅಂತೂ ದಾನ್ ಹೊಡೆದ. ಸೈಲೆಂಟ್ ಆಗ ಬಂದು ಹೊಡೆದ್ ಹೋದ. ಅವನು ಲಾಸ್ಟ್ 16 ರನ್ ಬೇಕಾಗಿತ್ತು. 2 6 1 4 2 2 4 ರನ್ 4 ಬಾಲ್ದಾಗ ಮ್ಯಾಚ್ ಮುಗಿಸ್ಬಿಟ್ರ ಅವನು. ಆಮೇಲೆ ಇವ್ರು ಸೆಂಚುರಿ ಹೊಡೆದ ಮೇಲೆ ಇವ್ರಿಗೆ ಏನ್ ಅನಿಸ್ತೈತೆ ಏನ್ ಇನ್ನು 5 ಓವರ್ ಅದಾವನ, ಇನ್ನು 2 ಓವರ್ ಇನ್ನು 3 ಓವರ್ ಅದಾವನ, ಅವ್ನು ದಬ್ ಹೊಡೆದ್ ಬಂದ್ಬಿಡ್ತಾರ. ಹಂಗ ಸೆಂಚುರಿ ಹೊಡೆದ ಮೇಲೆ ಮ್ಯಾಚ್ ಮುಗ್ದಿಲ್ಲ, ವಿನ್ ಆಗೋವರೆಗೂ ನಿಮ್ದು ಮ್ಯಾಚ್ ಮುಗ್ದಿಲ್ಲ. ಅದ ಟೆಸ್ಟ್ ಮ್ಯಾಚ್ ಇದೆ. T20 ಎಲ್ಲ ODI ಎಲ್ಲ ಹೋಗ್ಲಿ ಬಿಡು, ಹಿಂದೆ ಬ್ಯಾಟ್ಸ್ಮನ್ ಫಾರ್ಮ್ ದಾಗ ಬಂದವರು ಹೊಡಿತಾರ ಅನ್ನಕ. ಟೆಸ್ಟ್ ಮ್ಯಾಚ್ ಇನ್ನು ಒಂದು 3 ತಾಸಿನ ಗೇಮ್ ಐತಪ್ಪ. ಇನ್ನು ಅವ ಸೆಂಚುರಿ ಹೊಡೆದ ಪಂತ್. ಆಮೇಲೆ T20 ಫುಲ್ ಹೌದಾ, ಅವ್ನು T20 ತರ ಆಟ ಆಡೋದ್ ನೋಡಕ್ ಮಜಾ ಬರ್ತೈತಿ. ಬಟ್ ಅಟ್ಲೀಸ್ಟ್ ಒಂದು ರೆಸ್ಪಾನ್ಸಿಬಲ್ ಆಗಿ ಆಡ್ಬೇಕು. ಅದ್ರ ಬಿಟ್ಟು ಅದ್ ಏನ್ ಅನಿಸ್ತಾ ಏನೋ ಹಂಗ ಹೊಡ್ಯಾಕ್ ಹೋಗಿ ಅವನು ಔಟ್ ಆದ. KL ರಾಹುಲ್ ಎತ್ಕೊಂಡ್ ಆಡಾಕತ್ತಿದ್ದ. ಅವನು 130 ಏನೋ ಹೊಡೆದ, ಅವನು ಔಟ್ ಆದ. ಬಟ್ ಆಮೇಲೆ ಇವ್ರು ಕರುಣ್ ನಾಯರ್ 20 ರನ್ ಹೊಡೆದ, ಜಡೇಜಾ 25 ರನ್ ಹೊಡೆದ. ಆ ಬೌಲರ್ಸ್ ಅಟ್ಲೀಸ್ಟ್ ಸ್ಟ್ರೈಕ್ ಔಟ್ ಮಾಡಿ ಜಡೇಜಾ ನೀನ ಆಡಪ್ಪ ಅಂತ ಕೊಟ್ಟಿದ್ರೆ ಅಟ್ಲೀಸ್ಟ್ ರನ್ ಅದೇ ಬರ್ತಿತ್ತಾನೆ. ಆ ಜಡೇಜಾಗ ಕೊಟ್ಟಿಲ್ಲ ಸ್ಟ್ರೈಕ್, ಇವರ ಹೊಡ್ಯಾಕ್ ಹೋಗಿ ಔಟ್ ಆಗ್ಯಾರ. ಬೂಮ್ರಾ ಆ ಕಡೆ ಕ್ಯಾಚ್ ಕೊಟ್ಟ, ಇವ್ರು ಉಳಿದ್ರು ಕ್ಲೀನ್ ಬೋಲ್ಡ್ ಆಗ್ಯಾರ. ಪ್ರಸಿದ್ಧ ಕೃಷ್ಣ ಒಂದು ಕ್ಯಾಚ್ ಕೊಟ್ಟ, 6 ಹೊಡ್ಯಾಕ್ ಹೋಗಿ ಹೀರೋ ಆಗುತ್ತೆ. ಅದೇ ನೆಕ್ಸ್ಟ್ ಇನ್ನು July 2 ಐತಿ. ಏನೋ ಮಾಡ್ತಾರ ಏನೋ. ಅವ್ರು ಮೇನ್ ಬೌಲರ್ಸ್ ಜೋಫ್ರಾ ಆರ್ಚರ್ ಬರ್ತಾರ ಇನ್ನೇನು 3ನೇ ಮ್ಯಾಚಿಗೆ. ಬೂಮ್ರಾ ಇಟ್ಕೊಂಡೆ ಇವ್ರಿಗೆ ಒಬ್ನೇ ಏನೂ ಮಾಡಕ್ ಆಗಲ್ಲ. ಒಬ್ಬನಿಂದ ಮ್ಯಾಚ್ ಗೆಲ್ಲಕ್ ಆಗಂಗಿಲ್ಲ. ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಇರ್ಬೇಕು. ಟೆಸ್ಟ್ ಮ್ಯಾಚ್ ನಾಗ 10 ವಿಕೆಟ್ ತಗೊಂಡ್ರೆ ವಿನ್ ಆಗೋದ್ ಕನ್ಫರ್ಮ್ ಅಂತ ಇವರ ಹೇಳ್ತಾರ ಮ್ಯಾಚ್ ಇಂಟರ್ವ್ಯೂದಾಗ. 10 ವಿಕೆಟ್ಸ್ ಬೇಕು ಟೆಸ್ಟ್ ಮ್ಯಾಚ್ ಗೆಲ್ಲಾಕಂತಾರ. ಅವನು ಇಲ್ಲಿ ಏನು 1 ವಿಕೆಟ್ ತಗೊಳಕ್ ಇವ್ರಿಗೆ ಆಗ್ವಲ್ದು. ಕೈಯಾಗ ಬರಂದಿರೋ ಕ್ಯಾಚ್ನು ಬಿಡ್ತಾರ. 3 ಕ್ಯಾಚ್ ಹ್ಯಾರಿ ಬ್ರೋಕ್ದು, ಬೆನ್ ಡೆಕೆಟ್ದು. ಅವನು ಇವತ್ತು ಮತ್ತೆ ಬಿಟ್ರು ಮತ್ತೊಂದು ಕ್ಯಾಚ್. ಕೈಯಾಗ ಬಂದಿದ್ ಕ್ಯಾಚ್ ಹಿಡ್ಕೊಂಡು ಬ್ಯಾಲೆನ್ಸ್ ಆಗ್ಲಿಲ್ಲ, ಬಿದ್ದ. ಅಲ್ಲಿ ಕ್ಯಾಚ್ ಡ್ರಾಪ್ ಆಯ್ತು, ವಿಕೆಟ್ ಏನ್ ಸಿಗ್ಲೂ ಇಲ್ಲ ಅಲ್ಲಿ. ಡಿಸಪಾಯಿಂಟ್ಮೆಂಟ್. ಆಮೇಲೆ ಇವ್ರು ಹಲ್ಕಿಸದಂತೂ ನೋಡಿ ಇನ್ನೂ ನನಗ ಮುಕುಳಿ ಹುರಿದು ಹೋತಿ. ಎಲ್ಲೂ ಇವತ್ತು ಮ್ಯಾಚ್ ನೋಡಾಕತ್ತಿದ್ನಲ್ಲ ನಾನು ಇವತ್ತು. ಬೈ 188 ಆದ್ರೂ 1 ವಿಕೆಟ್ ಹೋಗಿಲ್ಲ ಇಂಗ್ಲೆಂಡ್ ಅವರು. ಅಷ್ಟು ಈಸಿಯಾಗಿ ಆಡಾಕತ್ತಾರ. ಪ್ರತಿ ರನ್ ಅವ್ರದ್ದು ರನ್ ರೇಟ್ 4-5 ಬರೀ ಪ್ರತಿ ಒಂದು ಓವರ್ಗೂ 4 ಹೊಡ್ಯಾಕತ್ತಾರ ಅವ್ರು. ಪ್ರತಿ ಓವರ್ಗೂ 1 4. ಬೂಮ್ರಾ ಬಂದ್ರು 4 ಹೊಡ್ಯಾಕತ್ತಾರ, ಪ್ರಸಿದ್ಧ ಬಂದ್ರು, ಸಿರಾಜ್ ಬಂದ್ರು, ಶಾರ್ದೂಲ್ ಬಂದ್ರು 4. 1 4 ಇಲ್ದ 1 ಓವರ್ ಇಲ್ಲ ಅವ್ರದ್ದು. ಟೆಸ್ಟ್ ಮ್ಯಾಚ್ನಾಗ ನೀವು 5 ರನ್ ರೇಟ್ ಕೊಡ್ತೀರಿ ನೀವು ಅಂದ್ರೆ ಹೆಂಗಿದೆ? 20 ಓವರಿಗೆ ಅವ್ರದ್ದು ಆಲ್ರೆಡಿ 100 ರನ್ ಮೇಲೆ ಹೋಗ್ಯಾರ ಅವ್ರು. ಏನ್ ಬಂತದ? 90 ಓವರ್ ಅದಾವಲ್ಲೇ ಒನ್ ಡೇ 90-80 ಓವರ್ ಹಾಕ್ತಾರ. 300 ಬಾಲ್ 300 ರನ್ ಹೊಡಿಬೇಕು. ದೊಡ್ಡತನ ಎಲ್ಲಾರ ಅವ್ರ ಒಂದು ಬಾಸ್ ಬಾಲ್ ಅಂತ ಒಂದು ಕಾನ್ಸೆಪ್ಟ್ ಐತಿ. ಅವ್ರು ಏನಿಲ್ಲ, ನಾವು ಚೇಸ್ ಮಾಡದ ನಾವು ಅದ್ ಏನ ಕಂಡೀಷನ್ ಡ್ರಾಗ್ ಅಂತ ನಾವು ಆಡಂಗಿಲ್ಲ, ಸೋಲಂಗೂ ಇಲ್ಲ. ನಾವು ಮ್ಯಾಚ್ ಗೆಲ್ಲದ, ಅದು ಡ್ರಾ ಆಗಿದ್ರೆ ಅದಾಗೆ ಆಗ್ಲಿ, ಬಟ್ ನಾವು ಮ್ಯಾಚ್ ಗೆಲ್ಲದ ಅಂತ ಹೇಳಿ ಅವರು 1 ಓವರ್ ಬೈ 1 ಓವರ್ನಾಗ 1 4 ಇಲ್ದ ಓವರೇ ಇಲ್ಲ. ಅವರೊಂದು 350 ಅಷ್ಟೇ ಐತಿ ಟಾರ್ಗೆಟ್. ಅಂತ ಟ್ರಾಗ್ ಪ್ರತಿ ಒಂದು ಬಾಲು, ಪ್ರತಿ ಒಂದು ಓವರು 4. ಬೂಮ್ರಾಗೆ 2-4 ಹೊಡೆಯಾಕ್ತಾರ ಅವನು. ನಿನ್ ಬೇರೆ ಬಾಲರ್ಗಳೇನು ಪ್ರತಿ ಓವರು 1-4 ಹೊಡಿಸ್ಕೊಂಡೆ ಇವ್ರ ಆ ಹೊಲಸ್ ಫೀಲ್ಡಿಂಗ್ ಮಾಡ್ಕೊಂಡು ಕ್ಯಾಚ್ ಡ್ರಾಪ್ ಮಾಡ್ಕೊಂಡು
ಅವನವನ ಎಲ್ಲೂ ಒಂದ್ ಕಡೆ ಇವ್ರು ಹೌದಪ್ಪ ಇವಾಗ ಕಮ್ ಬ್ಯಾಕ್ ಮಾಡ್ತಾರೆ ಇವ್ರು ಫೈಟ್ ಬ್ಯಾಕ್ ಮಾಡ್ತಾರ ಅಂತ ಅನಿಸ್ತಿಲ್ಲ. ಬಾಡಿ ಲ್ಯಾಂಗ್ವೇಜ್ನಾಗೂ ಇರ್ಲಿಲ್ಲ ಇವ್ರದ್ದು. 188 ಹೊಡಿಸ್ಕೊಂಡು ಅವನವನ್ ಒಂದ್ ವಿಕೆಟ್ ತೆಗಾಗ್ಲಿಲ್ಲ ಇವ್ರಿಗೆ. ಆಮೇಲೆ 200 ರನ್ನಿಗೆ ಒಂದ್ ವಿಕೆಟ್ ತೆಗೆದ್ರೆ ಆಮೇಲೆ ಕಂಟಿನ್ಯೂ 2 ವಿಕೆಟ್ ಹೋಯ್ತು. ಹೋಗ್ಲಿ ಅಲ್ಲಿಂದಾದ್ರೂ ಇವ್ರದ್ದು ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರಪ್ಪ ಅಂದ್ರೆ ಏನ್ ಕಮ್ ಬ್ಯಾಕ್ ಇಲ್ಲ, ಶಾಂತಿ ಇಲ್ಲ ನೋಡಾಕ ಬೇಜಾರು ಬಂದು ಹೋಗ್ತಾವ. ಏನು ಮಾಡಾಕೈತಿ, ಬಟ್ ಸ್ಟಿಲ್ ಹೆಂಗೋ ನೋಡಿ ಮುಗಿಸಿದ್ವಿ. ನೋಡೋಣ ನೀವು ಸೆಕೆಂಡ್ ಟೆಸ್ಟ್ನಾಗ ಏನು ಕಡ್ದು ಗುಡ್ಡಿ ಹಾಕ್ತಾರಂತ ಹೇಳಿ. ಬಟ್ ಬೈ ಬೌಲಿಂಗ್ ವರ್ಸ್ಟ್, ಫೀಲ್ಡಿಂಗ್ ವರ್ಸ್ಟ್, ಅದರಿಂದನೂ ಸೋತಿದ್ದೆ. ಆ್ಯಂಡ್ ಇವ್ರದ್ದು ಇಂಟೆಂಟ್ಗಳು, ವಿಕೆಟ್ ಬಂದ್ರೆ ಇವ್ರಿಗೆ ಒಂದು ಜೋಶ್ ಬರ್ತೈತಿ ಇವ್ರಿಗೆ. ಓಕೆ ಇಲ್ಲಿಂದ ನಾವು ಗೆಲ್ಬೋದು. ವಿಕೆಟ್ ಬಂದಿಲ್ಲ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ನು ಪೂರ್ತಿ ಡೌನ್ ಇರ್ತೈತಿ. ಹೌದಪ್ಪ ನಾವು ಮ್ಯಾಚ್ ಗೆಲ್ಬೇಕನ್ನೋ ಒಂದು ಬಾಡಿ ಲ್ಯಾಂಗ್ವೇಜ್ನು ಇವ್ರದ್ದು ಬರಲ್ಲ, ಒಂದು ಜೋಶ್ ಇರಲ್ಲ ಇವ್ರದ್ದು. ಹೆಂಗಪ್ಪ ಹಿಂಗಾದ್ರೆ ಅವನವನ ಟೆಸ್ಟ್ ಮ್ಯಾಚ್ ಮೇನ್ ಇಲ್ಲೇ ಪೇಷನ್ಸ್, ಸ್ಟಾಮಿನಾ ಎಲ್ಲ ಚೆಕ್ ಆಗದ. ಅವನವನು ಇವ್ರಿಗೆಲ್ಲ ಬರೀ T20 ಆಡಿ 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 ಅವನವನ ಈ ಲಾಕ್ಡೌನ್ ಕಿಡ್ಸ್ಗೂ IPL ನ ದೊಡ್ಡ ಒಂದು ಸ್ಟೇಜ್, IPL ಒಂದು ದೊಡ್ಡ ಕ್ರಿಕೆಟ್ ಅಂತ ಎಲ್ಲರ ತಲೆಯಾಗ ತುಂಬಿಸೋ ಥರ ಮಾಡಿ ಅವನವನು ಇಂಥ ಟೆಸ್ಟ್ ಮ್ಯಾಚ್ನಾಗ ಬೇರೆ ಬೇರೆ ಕಂಟ್ರಿಗಳು ಟೆಸ್ಟ್ ಮ್ಯಾಚ್ನಾಗ ಹೈ ರೇಟ್ ಮಾಡ್ತಾರೆ. ಇವ್ರು ಟೆಸ್ಟ್ ಮ್ಯಾಚ್ನಾಗ ಈ ಥರ ಅವನವನ ಇವರು T20 ಸ್ಟೈಲ್ನಾಗ ಸೆಂಚುರಿ ಹೊಡೆದ ಆಮೇಲೆ ಬಂದು ಇಲ್ಲಿ ಬರೋಬ್ಬರಿ ತಿನ್ಕೊಂಡು ಹೋದ್ರೆ ಉಪಯೋಗಿಲ್ಲ. ಸೀನಿಯರ್ ಪ್ಲೇಯರ್ಸ್ ಅಂತ ಹೇಳಿ ಜಡೇಜಾ, KL ರಾಹುಲ್ ಏನು ಒಬ್ರು ಬಾಲರ್ ಜೊತೆ ಹೋಗಿ ಮಾತಾಡಕತ್ತಿಲ್ಲ, ಏನು ಒಂದು ಇದಂತೂ ಸೀರಿಯಸ್ನೆಸ್ ತೋರಿಸ್ತಾ ಇಲ್ಲ ಅಲ್ಲೇ. ನೋಡಿ ಅಂತೂ ಬೇಜಾರಾಗೋತು ಅಷ್ಟೇ. ನೋಡೋಣ ಇನ್ನು ಸೆಕೆಂಡ್ ಟೆಸ್ಟ್ ಏನು ಕಿತ್ತು ಗುಡ್ಡಿ ಹಾಕ್ತಾರಂತ ಹೇಳಿ.